ಧನುಷ್ಕೋಡಿ ರೈಡ್ನ ಕೊನೆಯ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ರೈಡ್ನ ಕೊನೆಯ ದಿನ ಆಗಿರುತ್ತೆ. ಕೊನೆಗೂ ಇವತ್ತು ನಾವು ಧನುಷ್ಕೋಡಿನ ತಲುಪ್ತೀವಿ. ಅತ್ತ ಇತ್ತ ಸಮುದ್ರ, ಮಧ್ಯದಲ್ಲಿ ರೋಡು. ಈ ರೋಡಲ್ಲಿ ನಾವು ರೈಡ್ ಮಾಡೋ ಎಕ್ಸ್ಪೀರಿಯನ್ಸೇ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ನಾವು ಇದೇ ಥರ ರೈಡ್ನ ಎಂಜಾಯ್ ಮಾಡಿಕೊಂಡು ಫೋಟೋಶೂಟು ವೀಡಿಯೋ ಶೂಟ್ ಅಂತೆಲ್ಲ ಮಾಡಿಕೊಂಡು ಇಲ್ಲೇ ಸ್ವಲ್ಪ ಕಾಲ ಕಳಿತೀವಿ. ಇದಾದ ನಂತರ ನಾವು ನೆಕ್ಸ್ಟ್ ಹೋಗೋದು ಶ್ರೀ ಕೋದಂಡರಾಮ ಟೆಂಪಲ್ಗೆ. ಈ ಕೋದಂಡರಾಮ ದೇವಸ್ಥಾನ ದ್ವೀಪದ ನಡುವೆ ಇರೋದು. ಸೊ ಇದಾದ ನಂತರ ನಾವು ಜಡತೀರ್ಥಂ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಇಲ್ಲಂತೂ ನೇಚರ್ ವ್ಯೂ ಅಂತ ಮಸ್ತಾಗಿತ್ತು. ಸೊ ಇಲ್ಲೂ ಸ್ವಲ್ಪ ಟೈಮ್ನ ಕ್ಲೀನಾಗಿ ಸ್ಪೆಂಡ್ ಮಾಡಿ ನವಿಲುಗಳನ್ನ ನೋಡಿಕೊಂಡು, ಕುದುರೆಗಳನ್ನ ನೋಡಿಕೊಂಡು ಇಲ್ಲಿಂದ ನಾವು ಬೆಂಗಳೂರಿಗೆ ಫ್ಲಾಗ್ ಆಫ್ ಮಾಡ್ತೀವಿ. ಸೊ ಇದು ಧನುಷ್ಕೋಡಿಯ ಕೊನೆಯ ಎಪಿಸೋಡ್ ಆಗಿರೋದ್ರಿಂದ ಪೂರ್ತಿ ವಿಡಿಯೋ ನೋಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭೋದಯ ಸ್ನೇಹಿತರೆ, ಶುಭ ಭಾನುವಾರ ಇವತ್ತು. ಸೊ ಇವತ್ತಿಗೆ ನಮ್ಮ ರೈಡ್ ಎಂಡ್ ಆಗುತ್ತೆ. ಆ್ಯಕ್ಚುಲಿ ದ ಫೈನಲ್ ಡೆಸ್ಟಿನೇಷನ್ ಏನಿತ್ತು ಧನುಷ್ಕೋಡಿಗೆ ಹೋಗ್ತಾಯಿದ್ದೀವಿ ಇವಾಗ. ಸೊ ದ ಅರ್ಲಿ ಮಾರ್ನಿಂಗ್, ಸೂರ್ಯ ಬರೋಕ್ಕೆ ಮುಂಚೆನೇ ಹೋಗ್ತಾಯಿದ್ದೀವಿ. ತಣ್ಣಗೆ ಹೋಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ. ಸೊ ನೋಡಿ, ರೂಮಿಂದ ಚೆಕ್ಔಟ್ ಆಗಿ ಎಲ್ಲ ಗಾಡಿಯೆಲ್ಲ ಲೋಡ್ ಮಾಡ್ಕೊಂಡ್ವಿ. ಸೊ ಹ್ಯಾಪಿ ಪಟಾಯ ಹ್ಯಾಪಿ ಎಂಡಿಂಗ್ ಅಲ್ಲ, ಧನುಷ್ಕೋಡಿಯಿಂದ ಹ್ಯಾಪಿ ಎಂಡಿಂಗ್ ಮಾಡ್ತೀವಿ ಬರೀ ಇಂಥದೆಯಾ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದನೇ ಡೈರೆಕ್ಟು ಬೆಂಗಳೂರಿಗೆ ಫ್ಲಾಗ್ ಆಫ್ ಮಾಡ್ತೀವಿ. ಸೊ ಅಲ್ಲಿ ಇನ್ನೊಂದೆರಡು ಮೇನ್ ಪ್ಲೇಸ್ ಇದೆ, ಅಲ್ಲಿ ಆ ಪ್ಲೇಸಸ್ನ ವಿಸಿಟ್ ಮಾಡಿಕೊಂಡು ಸೊ ಅಲ್ಲಿಂದ ಡೈರೆಕ್ಟ್ ಬ್ಲಾಗ್ ಎಂಡ್ ಮಾಡೋಣ ಅಂತ ಪ್ಲ್ಯಾನು. ಓಕೆ, ಸೊ ಇವಾಗ ಹೊರಟಿದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೈಡ್. ಬನ್ನಿ ಬ್ರೋ. ಒಳ್ಳೆ ನಿದ್ದೆ ಆಯ್ತು ಗುರು ರೂಮಲ್ಲಿ ನೋಡಿ. ಸೊ ಈ ಥರ ಲಾಂಗ್ ಬಂದಾಗ ಮೇಯ್ನ್ ನಮ್ಗೆ ಇಂಪ್ಯಾಕ್ಟ್ ಆಗೋದೇ ನಿದ್ದೆ. ಸೊ ರೂಮ್ ಚೆನ್ನಾಗಿರಬೇಕು, ನಿದ್ದೆ ಮಾಡಬೇಕು ಅಂತಂದರೆ ಒಂದು 500 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಳ್ಳೆ ರೂಮೇ ಮಾಡಿದ್ದ ಮಗನ. ಸೊ ಎ ಸಿ ರೂಮಲ್ಲಿ ಚೆನ್ನಾಗಿ ಮಲ್ಕೊಂಡು ನೋಡಿ. ಚೆನ್ನಾಗಿ ಮಲ್ಕೊಂಡ್ರೆ ಏನು ಗೊತ್ತಾ, ಕ್ವಾಲಿಟಿ ಆಫ್ ಸ್ಲೀಪ್ ಇಂಪಾರ್ಟೆಂಟು. ನೋಡಿ ಇವಾಗ ಎಷ್ಟು ಕಿಲೋಮೀಟ್ರ್ ಬೇಕಾದ್ರೆ ಮತ್ತೆ ಬ್ಯಾಂಗ್ಳೂರಿಗೆ ರೈಡ್ ಮಾಡಬೇಕಲ್ಲ. ಸೊ ಆರಾಮಾಗಿ ನಾವು ಪೀಸ್ಫುಲ್ಲಾಗಿ ಹೋಗ್ಬೋದು ಮುಗಿಸ್ಕೊಂಡು. ಸೊ ಬೆಳಗ್ಗೆ ಫುಲ್ಲು ಫ್ರೀ ಇರುತ್ತೆ ಅಂದ್ಕೊಂಡಿದ್ವಿ. ನೋಡಿದ್ರೆ ಫುಲ್ ರಶ್ ಇದೆ ಬೆಳಗ್ಗೆನೆ. ಸೊ ಏನಕ್ಕೆ ಅಂತ ಅಂದರೆ ಇಲ್ಲಿ ಸ್ಫಟಿಕಲಿಂಗ ದರ್ಶನ ಮಾಡಿಸ್ತಾರೆ. ಅದು ಒಂದು 5:30ವರೆಗೂ ಇರ್ಬೋದು. ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿ 5:30ವರೆಗೂ. ಸೊ ಅದರಿಂದ ತುಂಬ ಜನ ಅಷ್ಟೊತ್ತಿಗೆ ಎದ್ದು ದರ್ಶನಕ್ಕೆ ಹೋಗೋದ್ರಿಂದ ಸ್ವಲ್ಪ ರಶ್ಶು ಜಾಸ್ತಿನೇ ಇರುತ್ತೆ. ಸೊ ಮೇಯ್ನಾಗಿ ನೋಡೋಕೆ ಬರೋದೇ ಸ್ಫಟಿಕಲಿಂಗ ದರ್ಶನ ಮತ್ತು 22 ಬಾವಿಗಳ ಸ್ನಾನ ಏನಿತ್ತು ಅದನ್ನು ಮಾಡೋಕ್ಕೆ ಕೊಡ್ತಾರೆ. ಸೊ ಸದ್ಯಕ್ಕೆ ರೈಲ್ವೆ ಸ್ಟೇಷನ್ ಇವಾಗ ಇಲ್ಲ, ಬಂದ್ ಮಾಡಿದ್ದಾರೆ. ಅಲ್ಲಿ ಪಂಬನ್ ಬ್ರಿಡ್ಜ್ ಹತ್ರ ರೈಲ್ವೆ ಹಳಿಗಳು ರೆಡಿ ಆಗೋವರೆಗೂ ಅದು ಬಂದೆ. ಅದೊಂದಾದರೆ ಇನ್ನೂ ಕ್ರೌಡೆಡ್ ಪ್ಲೇಸ್ ಆಗುತ್ತಿದೆ. ಧನುಷ್ಕೋಡಿ, ರಾಮನಾಥಪುರಂ, ಮಧುರೈ, ಸ್ಟ್ರೈಟ್ ಟು ಧನುಷ್ಕೋಡಿ. ನಿನ್ನೆ ಈ ಚೆಕ್ ಪಾಯಿಂಟಲ್ಲಿ ನಾವು 5 ಗಂಟೆ ಮೇಲೆ ಬಂದಿಕ್ಕೆ ಬಿಟ್ಟಿರಲಿಲ್ಲ. ಸೊ ಇವತ್ತು ನೋಡಿ ಕ್ರಾಸ್ ಆಗ್ತಾ ಇದ್ದೀವಿ. ಅರಿಚಲ್ ಮುನಾಯ್. ಸೊ ಧನುಷ್ಕೋಡಿದು ಎಂಡ್ ಪಾಯಿಂಟ್ ಏನಿದೆ ಅದನ್ನ ಅರಿಚಲ್ ಮುನಾಯ್ ಅಂತ ಹೇಳ್ತಾರೆ. ಅಲ್ಲಿ ಬರ್ದಿತ್ತಲ್ಲ ಅರಿಚಲ್ ಮುನಾಯ್ ಅಂತ ಅಂದ್ರೆ ಅದೇನೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಅದೊಂದು ಚೆಕ್ ಪೋಸ್ಟ್ ಆದ್ಮೇಲೆ ಇಲ್ಲೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಸೊ ಇಲ್ಲಿ ಎಂಟ್ರಿ ಫೀಸ್ ತಗೊಂತಾರೆ ಕಾರ್ಗೆಲ್ಲ. ಸೊ ಬೈಕ್ಗೆ ಏನು ತಗೊಳಲ್ಲ, ಫ್ರೀ. ಸೊ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು 110 ರೂಪೀಸು ಟೋಲ್ ಕಟ್ತೀರಾ. ಆಮೇಲೆ ಇಲ್ಲಿ ಧನುಷ್ಕೋಡಿಗೆ ಅರಿಚಲ್ ಮುನಾಯ್ ಅಂತ ಏನಿತ್ತು ಎಂಡ್ ಪಾಯಿಂಟ್ ಹೋಗೋಕೆ, ಸೊ ಅಲ್ಲಿಗೆ ಹೋಗೋಕೆ ಇಲ್ಲಿ ಒಂದು 60 ರೂಪಾಯಿ ಎಷ್ಟೋ ತಗೊಂತಾರೆ ಗುರು. 100 ರೂಪಾಯಿ ಒಳಗಡೆನೇ ಇತ್ತು. ಇದು ಜಡತೀರ್ಥಂ. ನಾವು ಬರ್ತಾ ಹೋಗ್ತೀವಿ ಜಡತೀರ್ಥಂಗೆ. ಜಡತೀರ್ಥಂ ಮತ್ತೆ ಕೋದಂಡರಾಮ ಟೆಂಪಲ್. ಸೊ ಇಲ್ಲಿ ಎಂಟ್ರ್ ಆದ್ರೆ ಅವೆರಡಿದೆ, ಕೋದಂಡರಾಮ ಟೆಂಪಲ್ ಮತ್ತೆ ಜಡತೀರ್ಥಂ. ಸೊ ಎರಡು ಚೆನ್ನಾಗಿದೆ ಪ್ಲೇಸಸ್. ನೀವು ಯಾರೋ ಬರೋ ಪ್ಲಾನ್ ಇದ್ರೆ ಈ ತರ ಪ್ಲಾನ್ ಮಾಡ್ಕೊಳ್ಳಿ. ಅರ್ಲಿ ಮಾರ್ನಿಂಗ್ ಬರೋ ತರ ಪ್ಲಾನ್ ಮಾಡಿ. ಇಲ್ಲಿಗೆ ಅಂದ್ರೆ ಈ ಧನುಷ್ಕೋಡಿ ಎಂಡ್ ಪಾಯಿಂಟ್ಗೆ ಏನು ವಿಸಿಟ್ ಮಾಡ್ತೀರಾ ಅದು ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿ. ಇಲ್ಲ ಅಂದ್ರೆ ಒಂದು ಸಾಯಂಕಾಲ ವಿಸಿಟ್ ಮಾಡಿ 4 ಗಂಟೆ ಮೇಲೆ. 5 ಗಂಟೆಗೆ ಬರೋಕೆ ಹೋಗ್ಬಿಡಿ, 5 ಗಂಟೆ ಮೇಲೆ ಕ್ಲೋಸು. ಸೊ 4 ಗಂಟೆಗೆ ಬಂದ್ಬಿಡಿ, ಎಂಟ್ರಿ ಕೊಟ್ಬಿಡಿ. ಬಂದರೆ ಸನ್ಸೆಟ್ ನೋಡ್ಕೊಬೋದು ಅನ್ಕೋತೀನಿ.
ಇಲ್ಲಾಂದ್ರೆ ಅರ್ಲಿ ಮಾರ್ನಿಂಗ್ ಬನ್ನಿ, ಈ ತರ ಫುಲ್ಲು ಕೂಲಾಗಿರುತ್ತೆ. ನೋಡಿ ಅಲ್ಲೇನಿದು ದೀಪ ತರ ಇದೆ, ಅದೇನೇ ಕೋದಂಡರಾಮ ಟೆಂಪಲ್. ಕೋದಂಡರಾಮ ಟೆಂಪಲ್ಗೆ ಲೆಫ್ಟ್ ಹೋಗ್ಬೇಕು. ನಾವಿವಾಗ ಅರಿಚಲ್ ಮುನೈಗೆ ಹೋಗಿ ಆಮೇಲೆ ಇಲ್ಲಿ ಬರ್ತೀವಲ್ಲ. ಅಲ್ಲೆಲ್ಲ ಏನಿಲ್ಲ, ಒಂದು 15 ನಿಮಿಷ ಅಷ್ಟೇ ಟೈಮ್. ಇದು ಹೋಗ್ಯಾನೆ, ಅದೊಂದು ಐಲ್ಯಾಂಡ್. ಅದು ಐಲ್ಯಾಂಡ್ಗೆ ಇವರು ಬ್ರಿಡ್ಜ್ ಕಟ್ಟಿ ಅಲ್ಲೇ ಟೆಂಪಲ್ ಇರೋದು. ಆಮೇಲೆ ನೋಡಿ, ಈಗ ಫ್ರೆಶ್ ಫಿಶು ಮೀನು ಊಟ ಮಾಡಬೇಕು ಅಂತಂದ್ರೆ ಇಲ್ಲಿ ರೈಟ್ ಸೈಡಲ್ಲಿ ಕೆಲವೊಂದು ಚಿಕ್ಕ ಅಂಗಡಿಗಳು ಮಾಡ್ಕೊಂಡಿದ್ದಾರೆ. ಸೊ ನೀವು ಬೆಳಗ್ಗೆ ಹೊತ್ತು ಇಷ್ಟು ಬೆಳಗ್ಗೆ ಇರಲ್ಲ, ಸ್ವಲ್ಪ ನಾಲ್ಕು ಟೈಮ್ ಬಂದರೆ ನೋಡಿ ಮಿಸ್ಟರ್ ಫಿಶ್ ಅಂತೆ, ಹೋಟೆಲ್ ಮಿಸ್ಟರ್ ಫಿಶ್. ಅಲ್ಲಿ ಡೈರೆಕ್ಟ್ ಸಮುದ್ರದಿಂದ ಹಿಡಿದು ಇಲ್ಲ ಹಿಂಗೆ ಮಾಡ್ಕೊಡ್ತಾರೆ. ಹಿಂಗೆ ಹಿಡಿದು ಇಟ್ಟಿರ್ತಾರೆ, ಫ್ರೆಶ್ ಮೀನುಗಳನ್ನ ತಿನ್ಬೋದು ಇಲ್ಲಿ ಬಂದರೆ. ಅವರೇ ಕರೆದು ಹಾಕೊಂತ ಇರ್ತಾರೆ, ವಾಂಗ ಫ್ರೆಶ್ ಫಿಶ್ ಅಂತ. ಮೀನೂಟ ಫಿಶ್ ಮೇಲ್ಸ್ ಅಂತ. ನೋಡಿ ಫುಲ್ ಆ ಕಡೆ ಸಮುದ್ರ, ಈ ಕಡೆ ಸಮುದ್ರ, ಮುಂದೆ ರೋಡು. ಇದೇ ಸ್ಪೆಷಾಲಿಟಿ ರೋಡ್ದು, ನೋಡ್ಕೊಳ್ಳಿ. ಆ ಸ್ವಲ್ಪ ಬ್ಲೂ ಕಾಣಿಸ್ತೈತೆ ಈ ಕಡೆ. ಅಲ್ಲಿ ನೋಡಿ, ಇಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ಇದೆ, ರೂಮ್ ಫೆಸಿಲಿಟಿ ಎಲ್ಲ ಉಂಟು ಮರ. ಏನೋ ದೊಡ್ಡದಾಗಿ ಕಾಣಿಸ್ತಾ ಇದೆ, ಅದು ವಾಚ್ ಟವರ್. ಅದು ಸಮಥಿಂಗ್ ಎಂಟ್ರಿ ಫೀಸ್ ಇದೆ ಅಲ್ಲಿ ಹೋಗಕ್ಕೆ, ಒಂದು 20 ರೂಪಾಯಿ 50 ರೂಪಾಯಿ ಅಷ್ಟು ಇರಬೇಕು. ಮೇಲೆ ಹೋದ್ರೆ ಫುಲ್ ಸುತ್ತ ಸಮುದ್ರ ನೋಡ್ಬೋದು. ನೋಡಿ ಇದೇ ವಾಚ್ ಟವರ್. ಈ ವಾಚ್ ಟವರ್ ಮೇಲೆ ಹೋಗ್ಬಿಟ್ಟು ಸುತ್ತ ಸಮುದ್ರ ನೋಡ್ಬೋದು. ಸೊ ಇಲ್ಲೂ ನಿಮಗೆ ತುಂಬಾ ಮೀನುಟಗಳದಂತೂ ಹೋಟೆಲ್ಗಳು ತುಂಬಾ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಫಿಶರ್ಮೆನ್ಸ್ ಅಲ್ವಾ, ಎಲ್ಲ ಮೀನುಗಳು ಹಿಡ್ಕೊಂಡ್ ಬರ್ತಾರೆ. ಸನ್ರೈಸ್ ಎಲ್ಲ ಆಗೋಗಿದೆ ನೋಡಿ. ಮೋಡ ಅಡ್ಡ ಇದ್ದಿಂದ ನಮಗೆ ಸನ್ರೈಸ್ ಕಾಣಿಸ್ತಿಲ್ಲ. ಇವಾಗ ಓಪನ್ ಆಗ್ತಾ ಇದೆ ವ್ಯೂ. ನೋಡಿ ಹೆಂಗ್ ಓಪನ್ ಆಯ್ತು ಸಣ್ಣ ಸೂರ್ಯ. ಈ ಸೂರ್ಯೋದಯದ ಜೊತೆ ನಿಮ್ಗೆಲ್ಲ ಧನುಷ್ಕೋಡಿಗೆ ಸ್ವಾಗತ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಬೈಕಲ್ಲಿ ಬಂದಿರೋದು. ಸೊ ಲೈಫಲ್ಲಿ ತುಂಬಾ ಜನ ಎಂತೆಂಥ ಸಾಧನೆ ನಾವು ಮಾಡ್ತಾರೆ. ಸೊ ಇದು ಒಂಥರ ನಮ್ಮ ಬೈಕಿಂಗ್ ಕಮ್ಯುನಿಟಿಲಿ ಇದು ಒಂಥರ ಸಾಧನೆ ಅಂತಾನೆ ಹೇಳ್ಬೋದು. ಸೊ ಇವಾಗ ತುಂಬಾ ಫೆಸಿಲಿಟೀಸ್ ಎಲ್ಲ ಇದೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸೊ ಬೈಕಲ್ಲಿ ಮಾಡೋದು ಆಕ್ಚುಲಿ ಸುಲಭ ಅಂತಾನೆ ಹೇಳ್ಬೋದು. ಇವಾಗ ರೋಡ್ ಎಲ್ಲ ಚೆನ್ನಾಗಿದೆ. ಸೊ ಆದ್ರೂ ಆ ಬೈಕ್ ಅಲ್ಲಿಂದ ಓಡಿಸ್ಕೊಂಡು ಬರೋಕ್ಕೆ ಸ್ಕಿಲ್ಲು, ಪೇಷನ್ಸು, ಸೊ ಎಷ್ಟೊಂದು ಅಡೆತಡೆನಾಗಿ ಬರುತ್ತೆ. ಸೊ ಅವೆಲ್ಲ ದಾಟ್ಕೊಂಡು ಕೊನೆಗೆ ಒಂದು ಡೆಸ್ಟಿನೇಷನ್ ಫಿಕ್ಸ್ ಮಾಡಿರ್ತೀವಲ್ಲ, ಸೊ ಆ ಫೈನಲ್ ಡೆಸ್ಟಿನೇಷನ್ನು ಇವತ್ತು ನಾವು ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ, ವಾವ್ ಏನು ಸೂಪರ್ ಆಗಿದೆ. ಓಹೋ ಸಪ್ತ ಸಾಗರದ ಆಚೆ ಅದು ಡೆಡ್ ಎಂಡ್. ಇನ್ನೊಂದು ಅಬ್ಸರ್ವ್ ಮಾಡಿದೆ ಇಲ್ಲಿ, ಈ ಕಡೆ ಅಲೆಗಳು ಶಾಂತವಾಗಿದೆ, ಈ ಕಡೆ ಅಲೆಗಳು ರಭಸ ಇದೆ, ತುಂಬಾ ಸರಿಯಾಗಿ ಹೊಡಿತಿದೆ. ತೋರಿಸ್ತೀನಿ ಬನ್ನಿ ಆಮೇಲೆ. ನಾನು ಬೆಳಿಗ್ಗೆನೇ ಏನಕ್ಕೆ ಬರಬೇಕು ಅಂತ ಹೇಳಿದ್ ನಿಮ್ಗೆ ಅಂದ್ರೆ, ನಾನು ಹಳೇದೊಂದು ವಿಡಿಯೋ ಹಾಕ್ತೀನಿ ನೋಡಿ, ಕಾರಲ್ಲಿ ಬಂದಿದ್ದಿತ್ತು. ಕಾರಲ್ಲಿ ಬಂದಾಗ ಹೆವಿ ರಶ್ ಇತ್ತು ನೋಡಿ.
ಓಹೋ ನೋಡಿ, ನಾವು ಬಂದಾಗ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ರೆ ಇಲ್ಲಿಗೆ ಎಂಡ್ ಆಗಿತ್ತು. ಬೆಳಗ್ಗೆ ಹೊತ್ತು ಬಂದ್ರೆ ಈ ತರ ಇಲ್ಲಿವರೆಗೂ ಬರ್ಬೋದು. ಓಹೋ, ಇವಾಗೂ ತುಂಬಾ ಜನನೇ ಇದ್ದಾರೆ ಇವರು. ಏನೋ ಆಲ್ಮೋಸ್ಟ್ ಎಲ್ಲ ಓಂ ಶಕ್ತಿ ಮತ್ತೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಬಂದಿರೋರೆ ಜಾಸ್ತಿ ಇದ್ದಾರೆ ಬೆಳಗ್ಗೆ ಹೊತ್ತು. ನಾವು ಫೋಟೋ ಶೂಟು ಮುಂದೆ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ಏನಕ್ಕೆ ಅಂದ್ರೆ ಇಲ್ಲಿ ತುಂಬಾ ಜನ ಹೋದ್ರು. ಅಲೆಗಳು ಫೋರ್ಸ್ಗಳು ಹೆಂಗಿದೆ ಅಂದ್ರೆ ಅಲ್ಲಿ ಹತ್ರದಿಂದ ನೋಡೋಕೆ ಭಯ ಆಗುತ್ತೆ. ದಟ್ ಈಸ್ ನೇಚರ್ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಾನಕ ಅಂತಾನೆ ಹೇಳ್ಬೋದು. ಸೊ ಅಲೆಗಳು ಮಾತ್ರ ಏನ್ ಕ್ಲಿಯರ್ ಇದೆ ವಾಟರು. ಸ್ವಲ್ಪ ಲೈಟ್ ಬ್ಲೂ ಆಗಿ ಕಾಣಿಸ್ತಾ ಇದೆ. ಸೊ ಇವಾಗ ಇಲ್ಲಿವರೆಗೂ ಇದೆ ಅಷ್ಟೇ ಗಾಡಿಗಳು. ಸೊ ವಿಡಿಯೋದಲ್ಲಿ ನೋಡಿದ್ರಲ್ಲ ಅವಾಗಲೇ, ಸೊ ಅಲ್ಲಿವರೆಗೂ ಫುಲ್ ಗಾಡಿ ಉದ್ದಕ್ಕೂ ಆ ಕಡೆ ನಿಂತಿರ್ತಾರೆ. ಓ ಹಾ ನೋಡಿ, ನಾವು ಇಲ್ಲಿ ಬಂದ್ಬಿಟ್ಟು ನೆಮ್ಮದಿಯಾಗಿ ಫೋಟೋ ಶೂಟ್ ಮಾಡ್ಬೋದು ಇವಾಗ. ನೋಡಿ, ಸಮುದ್ರದ ದಂಡೆಯಲ್ಲಿ ನಿಂತ್ಕೊಂಡಿದ್ದೀವಿ ಇವಾಗ. ಇಲ್ಲಿ ಸ್ವಲ್ಪ ಹೊತ್ತು ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಇವಾಗ ಮತ್ತೆ ಹೊರಟಿದ್ದೀವಿ. ಸೊ ದ ನೆಕ್ಸ್ಟ್ ಡೆಸ್ಟಿನೇಷನ್ ನಮ್ಮದು ಕೋದಂಡರಾಮ ಟೆಂಪಲ್ಗೆ ಹೋಗ್ತೀವಿ. ನಾವು ಫೋಟೋ ಶೂಟು ವಿಡಿಯೋ ಶೂಟು ಎಲ್ಲ ಮಾಡಿ ಅಷ್ಟು ಮಜಾ ಮಾಡಿದ್ವಿ ಸ್ವಲ್ಪ ಹೊತ್ತು, ಒಂದು 15-20 ನಿಮಿಷ. ಸೊ ನೀವು ವಿಡಿಯೋಸ್ ಎಲ್ಲ ನೋಡಬೇಕು, ರೀಲ್ಸ್ ಏನು ಮಾಡಿದ್ದೀವಿ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮು ID ಹಾಕಿರ್ತೀನಿ ಇಲ್ಲಿ. ಸೊ ರೈಡಿಂಗ್ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಾಗುತ್ತೆ, ನೀವು ಈ ಥರ ರೈಡ್ಸ್ಗೆ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಅವಾಗ ಗೊತ್ತಾಗುತ್ತೆ. ಸ್ಟಾರ್ಟ್ ವಿತ್ ಸ್ಮಾಲ್ ರೈಡ್. ಸೊ ಬೆಂಗಳೂರು ಸುತ್ತಮುತ್ತ ಕನಕಪುರ, ರಾಮನಗರ ಸೈಡು ಒಳ್ಳೊಳ್ಳೆ ಪ್ಲೇಸಸ್ ಇದೆ, ಆಫ್ ರೋಡ್ಸ್ ಇದೆ. ಸೊ ಅಲ್ಲೆಲ್ಲ ಸಣ್ಣದಾಗಿ ಸ್ಟಾರ್ಟ್ ಮಾಡಿದವನೇ ನಾನು ಹಂಗೆ ಸ್ಟಾರ್ಟ್ ಮಾಡ್ಕೊಂಡೇ ಇವತ್ತು ಇಷ್ಟು ದೂರ ಬರೋಕ್ಕೆ ಸಾಧ್ಯ ಆಗಿರೋದು. ಸೊ ತುಂಬ ಬ್ಲಾಗ್ಸ್ಗಳು ನೋಡಿರ್ತೀರ. ಜಸ್ಟ್ ಬ್ಲಾಗ್ಸ್ ನೋಡೋಕ್ಕೆ ನಿಮಗೆ ಏನು ಇಷ್ಟನಾ ಅಂತ ಅನಿಸ್ಬೋದು. ನಾವು ಇಷ್ಟಿಷ್ಟೇ ಬಿಟ್ಟು ವಿಡಿಯೋ ಕಟ್ ಮಾಡಿ ಎಡಿಟ್ ಮಾಡೋದು ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ. ಆ ವಿಡಿಯೋ ಕ್ಯಾಪ್ಚರ್ ಮಾಡೋದೂ ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಆಮೇಲೆ ನಾವೇನೇನು ಚಾಲೆಂಜಸ್ ಫೇಸ್ ಮಾಡ್ತೀವಿ ಅದೆಲ್ಲ ಕ್ಯಾಪ್ಚರ್ ಮಾಡಿರ್ತೀವಿ. ಸೊ ಇದೆಲ್ಲ ಒಂದು ಮಿಕ್ಸ್ಡ್ ಎಕ್ಸ್ಪೀರಿಯನ್ಸ್ ಇದು. ಆ ಮಿಕ್ಸ್ಡ್ ಎಕ್ಸ್ಪೀರಿಯನ್ಸ್ನ ನಾವು ತಗೋಬೇಕು ಅಂದರೆ ಲಾಂಗ್ ರೈಡ್ ಹೋಗ್ಬೇಕು. ಸೊ ಕಾರಲ್ಲಿ ಬಂದಿದ್ದೀನಿ, ನಾನು ಹೇಳಿದ್ನಲ್ಲ, ಕಾರಲ್ಲಿ ಬಂದಾಗ ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಅಂದರೆ ಅನುಭವ ಸಿಕ್ಕಿಲ್ಲ. ಏನಕ್ಕೆ ಅಂದರೆ ನಾವು ಕಾರಲ್ಲಿ ಬರೋವಾಗ ಜಸ್ಟ್ ಮುಂದೆ ರೋಡ್ ಮೇಲೆ ಫೋಕಸ್ ಮಾಡಿಕೊಂಡು ಹೋಗ್ತಾ ಇರ್ತೀವಿ, ಅಕ್ಕಪಕ್ಕ ಏನು ನೋಡಲ್ಲ ಜಾಸ್ತಿ. ಸೊ ಬೈಕಲ್ಲಿ ಬಂದರೆ ನೋಡಿ, ಹಿಂಗೆ ಅಕ್ಕಪಕ್ಕ ನೋಡ್ಕೊಬೋದ, ಸ್ಲೋ ಮಾಡಿಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ರೈಡ್ ಮಾಡ್ಬೋದು. ಅಲ್ಲಿ ಬೈಕಲ್ಲಿ ಬಂದರೆ ನಿದ್ದೆನೂ ಸ್ವಲ್ಪ ಅವಾಯ್ಡ್ ಆಗುತ್ತೆ, ಎಳೆಯಲ್ಲ. ಏನಕ್ಕಂದರೆ ಗಾಳಿ ಹೊಡಿತಾ ಇರುತ್ತಲ್ಲ. ಕೋದಂಡರಾಮ ಟೆಂಪಲ್ ನೋಡಿ, ಇಲ್ಲೇ ರೈಟ್ ಹೋಗ್ಬೇಕು ಕೋದಂಡರಾಮ ಟೆಂಪಲ್ಗೆ. ಇದು ದ್ವೀಪ,
ದ್ವೀಪದ ಮಧ್ಯೆ ಇರೋ ದೇವಸ್ಥಾನ ಇದು. ಆ ದ್ವೀಪಕ್ಕೆ ಈ ತರ ಒಂದು ಸೇತುವೆ ಮಾಡಿದ್ದಾರೆ ನೋಡಿ. ಸೊ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಏನಕ್ಕೆ ಅಂದ್ರೆ ತುಂಬಾ ರಶ್ ಇದೆ, ಆಮೇಲೆ ನಮ್ಮ ಪ್ಲಾನು ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ. ಸೊ ಇಷ್ಟೇ, ಇಲ್ಲಿ ನೋಡಿ ಅಲ್ಲಿ ಕೋದಂಡರಾಮ ಟೆಂಪಲ್, ಅದೇ ಕೋದಂಡರಾಮ ಟೆಂಪಲ್. ಚಿಕ್ಕ ಗುಡಿ ಇರೋದಷ್ಟೇ, ಆ ಚಿಕ್ಕ ಗುಡಿಗೆ ಇಷ್ಟು ಜನ ಬರ್ತಾರೆ ಇಲ್ಲಿ ನೋಡೋಕ್ಕೆ. ಅಂದ್ರೆ ದ್ವೀಪದ ಮಧ್ಯೆ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅದಕ್ಕೋಸ್ಕರ ನೋಡಿ. ಇನ್ನ ಒಂದು ವಿಸಿಟ್ ಅಷ್ಟೇ ಸಿಕ್ಕಂತ ಹಂಗೆ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಆಕ್ಚುಲಿ ಚೆನ್ನಾಗಿರೋದು ಜಡತೀರ್ಥಂ ಅಂತ. ಇಲ್ಲೇ ರೈಟು ಜಡತೀರ್ಥಂಗೆ. ಜಡತೀರ್ಥಂ ಶಿವನ್ ಟೆಂಪಲ್. ಸೊ ಈ ರಾಮ ಲಕ್ಷ್ಮಣರು ಎಲ್ಲೆಲ್ಲಿ ವಾಸ ಮಾಡ್ತಿದ್ರು ಅಲ್ಲೆಲ್ಲ ಶಿವನ ದೇವಸ್ಥಾನನ ಶಿವನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ರು. ಸೊ ಅದೇನೇ ಇವಾಗ ಎಲ್ಲ ಕಡೆ ದೇವಸ್ಥಾನಗಳಾಗ್ತದೆ ನೋಡಿ. ಕುದುರೆಗಳು ಎಷ್ಟೊಂದು ಕುದುರೆಗಳಿದೆ ಇಲ್ಲಿ. ಬೆಳ್ಳಕ್ಕಿ, ಕುದುರೆ, ನವಿಲು, ಪ್ಲಾಸ್ಟಿಕ್, ಯಾರೋ ಬೇವರ್ಸಿಗಳು ಬಂದ್ಬಿಟ್ಟು ಪ್ಲಾಸ್ಟಿಕ್ ಶಾಪ್. ಒಳ್ಳೆದೈತದೆ ನಿಮಗೆ ನೋಡಿ, ಒಳ್ಳೆ ಆಫ್ ರೋಡು, ಫಾರೆಸ್ಟ್ ರೋಡು ಸಖತ್ತಾಗಿದೆ ಇದು. ಹಾಂ, ಹೌದು ನವಿಲು. ಅಲ್ಲಿ ಮುಂದೆಗಡೆ ನವಿಲಿದೆ ಆಕ್ಚುಲಿ. ಅದೇ ನವಿಲ್ದು ನನ್ನ ಹತ್ರ ವಿಡಿಯೋ ಐತೆ, ಸೇಮ್ ಇದೇ ನವಿಲ್ದೆ ವಿಡಿಯೋ ಐತೆ ನನ್ನ ಹತ್ರ. ನೋಡಿ, ಇದೇನೆ ಜಡತೀರ್ಥಂ ಶಿವ ದೇವಸ್ಥಾನ.
ಸೊ ಇಲ್ಲಿಂದ ಹೊರಡ್ತಿದ್ದೀವಿ. ಸ್ವಲ್ಪ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಆಫ್ ರೋಡ್ ಥರ ಇದೆ, ಸೊ ಅದನ್ನ ನೋಡಿಕೊಂಡು ಹಾಗೆ ಹೋಗ್ತೀವಿ. ಸೊ ಮುಳ್ಳು ಗಿಡಗಳಿದೆ ಅಂತೆ, ಹೋಗಲ್ಲ, ರಿಸ್ಕು. ನೋಡಿ ನೇಚರ್ ಹೆಂಗೆ ಅಂತ. ಯಾರನ್ನ ಮುಳ್ಳು ಗಿಡ ತಗೊಂಡು ಹಾಕಿರ್ತಾರೆ ಇಲ್ಲಿ, ನಾವು ಹೋಗ್ಬಾರ್ದು ಅಂತ ಅದೇ ನೋಡಿ ಹಿಂಗೆ ಇಷ್ಟೇ. ನೋಡಿ ಏನು ಸಖತ್ತಾಗಿದೆ ಫಾರೆಸ್ಟ್ ರೂಟ್ ಇದು. ಮೇ ಬಿ ಇದೆಲ್ಲ ಫುಲ್ಲು ಸಮುದ್ರದಲ್ಲಿ ಮುಳುಗೋಗಿತ್ತು ಅನ್ಸುತ್ತೆ. ಆಮೇಲೆ ಫುಲ್ಲು ಸಮುದ್ರ ಮಟ್ಟ ಕಡಿಮೆ ಆದಮೇಲೆ ಇದು ಫೈಂಡ್ ಔಟ್ ಆಗಿರೋದು. ನೋಡಿ ನವಿಲು 1 2 3, ಅಲ್ಲೊಂದು ಹೋಯ್ತು 4 ನವಿಲು. ಇನ್ನೂ ಅಷ್ಟು ತುಂಬ ಇದೆ. ನವಿಲುಗಳಿಗಂತೂ ಬರೋನೇ ಇಲ್ಲ, ತುಂಬ ನವಿಲುಗಳಿದ್ದಾವೆ ಇಲ್ಲಿ. ಸೊ ಇವಾಗ ಇಲ್ಲೊಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಹೊರಡ್ತೀವಿ. ನೋಡಿ ಇದ್ರ ಮೇಲೆ ಇಡ್ತೀನಿ ಟ್ರೈಪಾಡ್ನ. ಸೊ ನೋಡಿದ್ರಲ್ಲ, ಜಡತೀರ್ಥಂ ಶಿವ ಟೆಂಪಲು ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ನಮ್ಮದು ತುಂಬ ಲಾಂಗೆಸ್ಟ್ ಜರ್ನಿ, ಇಂಡಿಯಾ ಕೊನೆ ತುದಿಯಿಂದ ಇವಾಗ ನಾವು ಬೆಂಗಳೂರಿಗೆ ಹೊರಡಬೇಕಿರಲ್ಲ. ಸೊ ಇಷ್ಟೇ ರೈಡ್ ಆಗಿರುತ್ತೆ ಇದು. ಬೆಂಗಳೂರಿಗೆ ಹೋಗೋವಾಗ ಎಂತ ಇಲ್ಲ, ಜಸ್ಟ್ ನಾರ್ಮಲ್ ಆಗಿ ನೆನ್ನೆ ಬಂದ ಥರ ಬ್ರೇಕ್ ಹಾಕೊಂಡು ಒಂದು 13 ಅವರ್ ಆಗುತ್ತೆ ಆಲ್ಮೋಸ್ಟು. ಬಿಟ್ಟಿದ್ದೀವಿ ಆಲ್ಮೋಸ್ಟ್ ಒಂದು ನೈಟ್ 9 ಗಂಟೆ ಅಷ್ಟರಲ್ಲಿ ರೀಚ್ ಆಗ್ತೀವಿ ಬೆಂಗಳೂರನ್ನ.